ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ. ವೆಲ್ಕಮ್ ಟು ಆಶಾ ಅಡಿಗೆ ಕಟ್ಟೆ. ಸೊ ಇವತ್ತು ನಾನು ಹೊಸ ಡಿಶ್ ಜೊತೆಗೆ ಬಂದಿದ್ದೀನಿ. ಅದು ಏನು ಅಂತ ಕುತೂಹಲ ಇದೆ ಅಲ್ವಾ? ಸೊ ಅದೇನು ಅಂತ ಹೇಳಿದ್ರೆ, ಇವತ್ತೊಂದು ಪನ್ನೀರಲ್ಲಿ ಗ್ರೇವಿ ಮಾಡ್ತಾ ಇದ್ದೀನಿ ವಿತ್ ಪುಲ್ಕಾ ಜೊತೆಗೆ. ಸೊ ಅದು ಏನಂತ ಹೇಳಿದ್ರೆ ಹರಿಯಾಲಿ ಪಾಲಕ್ ಪನ್ನೀರ್ ಅಂತ. ಪಾಲಕ್ ಪನ್ನೀರ್ ಅಂತಂದರೆ ಗ್ರೀನ್ ಇರುತ್ತೆ ಅಂತ ಅನ್ಕೋತಾರೆ. ಸೊ ನಾನು ಯಾಕೆ ಇದು ಹರಿಯಾಲಿ ಅಂತ ಇಟ್ಟೆ ಅಂತ ಅಂದರೆ, ನಾನು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ನಾನು ಆ ಗ್ರೇವಿ ಮಾಡಿದ್ದೀನಿ. ಅದನ್ನು ಕೂಡ ತುಂಬ ರಿಚ್ಚಾಗಿ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿದೆ. ಸೊ ಆ ಥರ ಒಂದು ಟ್ರೈ ಮಾಡ್ತಾ ಇರೋದ್ರಿಂದ ಇವತ್ತು ನಾನು ಅದಕ್ಕೆ ಹರಿಯಾಲಿ ಪಾಲಕ್ ಪನ್ನೀರ್ ಅಂತ ಹೆಸರಿಟ್ಟಿದ್ದೀನಿ. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಇವತ್ತು ಹರಿಯಾಲಿ ಪಾಲಕ್ ಪನ್ನೀರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಔಟ್ ಮಾಡ್ಕೊಳ್ಳಿ. ಸೊ ಫಸ್ಟು ನಾನು 200 ಗ್ರಾಮ್ ಪನ್ನೀರನ್ನ ತೊಗೊಂಡಿದ್ದೀನಿ, ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇದು ಕೆಂಪು ಮೆಣಸಿನ್ಕಾಯಿನ ಒಂದು 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಕ್ಕೆ, ಒಂದು ಚಕ್ರದ ಮೊಗ್ಗು, ಒಂದು 3 ಏಲಕ್ಕಿನ ಇಟ್ಕೊಂಡಿದ್ದೀನಿ. ಹಾಗೆ ಸೊ ಇಲ್ಲಿ ನಾನು ಒಗ್ಗರಣೆಗೆ ಇದು ಮಸಾಲೆದು ಎಲೆ, ಅದು ನಾನು ಪಾಟಲ್ಲಿ ಬೆಳೆಸಿದ್ದೀನಿ. ಅದನ್ನು ಕೂಡ ನಾನು 1 ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೋಂಪು, 1 ಸ್ಪೂನು ಅಚ್ಕಾರದ ಪುಡಿ ಕಾಶ್ಮೀರಿ ಚಿಲ್ಲಿ, ಇದು ಗರಂ ಮಸಾಲ ಅರ್ಧ ಸ್ಪೂನು. ದೆನ್ ಇದು ಸ್ವಲ್ಪ ಕಾಜು ತೊಗೊಂಡಿದ್ದೀನಿ, ಒಂದು 10ರಿಂದ 12 ಕಾಜು ತೊಗೋಬೋದು, ಅಷ್ಟು ತೊಗೊಂಡಿದ್ದೀನಿ. ದೆನ್ ಇದು ಕಸೂರಿ ಮೇಥಿ. ಹಾಗೆ ಇಲ್ಲಿ 3 ಟೊಮೆಟೊನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊನೆಯಲ್ಲಿ ಹಾಕಲಿಕ್ಕೆ. ಹಾಗೆ ಇದು ಮೇನ್ ಇಂಗ್ರೀಡಿಯೆಂಟು, ಇದು ಪಾಲಕನ್ನು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾವೀಗ ಮಾಡ್ತಾ ಇರೋದು ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಬಳಸಿ ನಾವು ಶುರು ಮಾಡೋಣ. ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ನೀವು ಹೇಗೆ ಅಂತ ನೋಡ್ಕೊಳ್ಳಿ. ಬನ್ನಿ ಹಾಗಾದರೆ. ಈಗ ಪಾನ್ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಫಸ್ಟು ನಾನು 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಲಿಕ್ಕೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಸೊ ಫಸ್ಟು 2 ಚಕ್ಕೆ ಸಣ್ಣದು ಹೆಚ್ಚಿಟ್ಕೊಂಡಿರೋದಲ್ಲ ಅದು, ದೆನ್ 1 ಚಕ್ರದ ಮೊಗ್ಗು, ಹಾಗೆ 3 ಏಲಕ್ಕಿ, ದೆನ್ ಹಾಗೆ ಈ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನು ನಾವು ಹುರ್ಕೊಳ್ತಾ ಹೀಗೇ ನೆಕ್ಸ್ಟು ಟೊಮೆಟೊ ಹಾಕೋಣ ಸ್ಲೈಸನ್ನು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಬಿಸಿಯಲ್ಲಿ ಈಗ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ನಾವು ಏನು ಟೊಮೆಟೊ ಇಟ್ಕೊಂಡಿದ್ವಿ ಸ್ಲೈಸು, ಅದನ್ನು ಇದಕ್ಕೆ ಹಾಕೋಣ. ಸೊ ಅದನ್ನು ಕೂಡ ಈಗ ಇದಕ್ಕೆ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹೀಗಿದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಲಿ ಟೊಮೆಟೊ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಮೆತ್ತಗಾಗಲಿ. ಅದು ಸ್ವಲ್ಪ ನೀರು ಏನಿತ್ತು ಟೊಮೆಟೊಲ್ಲಿ ಅದು ಹಿಂಗತ್ತೆ, ಇವಾಗ ಚೆನ್ನಾಗಿ ಅದು ಹಿಂಗಿಲಿ ಅದು. ಸೊ ಈಗ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದನ್ನು ಏನು ಮಾಡಬೇಕಂತ ಹೇಳ್ತೀನಿ. ಹಾಗೆ ನಾನು ಈಗ ಕಾಜು ಹಾಕ್ತಾಯಿದ್ದೀನಿ. ಸೊ ಆ ಗ್ರೇವಿ ರಿಚ್ನೆಸ್ ಬರೋಕ್ಕೋಸ್ಕರ ನಾವು ಈ ಕಾಜು ಯೂಸ್ ಮಾಡ್ತಾ ಇರೋದು. ಸೊ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ತಕ್ಷಣವೇ ಈಗ ಇದಕ್ಕೆ ನೀರು ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಇದರಲ್ಲಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ ತಕ್ಷಣ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ, ಮತ್ತು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಇದು 1 ರೌಂಡ್ ಕುದೀಲಿ. ಈಗ ನೋಡಿ ಇದು ಸಾಫ್ಟ್ ಆಗಿದೆ. ಈಗ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡೋಣ. ಹಾಗೆ ಈಗ ನೆಕ್ಸ್ಟ್ ಒಗ್ಗರಣೆಗೆ ಪ್ಯಾನ್ ಇಟ್ಕೊಳ್ಳೋಣಂತೆ. ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ 2 ಸ್ಪೂನು ಎಣ್ಣೆ ಹಾಕಿ, ಸೊ ಈಗ ಒಗ್ಗರಣೆಗೆ ನಾನು ನಿಮಗೆ ತೋರಿಸ್ದಂಗೆ ಮಸಾಲೆ ಎಲೆ ನಾನು ಬೆಳೆಸಿರೋದು ಪಾಟಲ್ಲಿ, ಅದನ್ನು 1 ಎಲೆ ತೊಗೊಂಡಿರೋದು, ಹಾಗೆ ಸೋಂಪು, ಅದನ್ನು ನಾನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಅದರ ಒಗ್ಗರಣೆಗೆ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ನಾನು ನಿಮಗೆ ಆಪ್ಷನಲ್ಲಿ, ಯಾರಾದರೂ ನೀವು ಈರುಳ್ಳಿನ ಯೂಸ್ ಮಾಡದೇ ಇರೋರು ಸೊ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು, ಈರುಳ್ಳಿ ಬೇಡ ಹಾಗಾದರೆ. ಸೊ ಡೈರೆಕ್ಟಾಗಿ ಒಗ್ಗರಣೆ ಹಾಕಿದ ತಕ್ಷಣ ನೀವು ಪಾಲಕ್ ಸೊಪ್ಪನ್ನು ಡೈರೆಕ್ಟಾಗಿ ಹಾಕ್ಬೋದು. ಅದು ಕೂಡ ಇದೆ ಆವಾಗ ನಮಗೆ ಸಾತ್ವಿಕ ಆಹಾರ ಆಗೋಗುತ್ತೆ. ಸೊ ಈರುಳ್ಳಿ ಯೂಸ್ ಮಾಡೋರು ಬೇಕು ಅಂದವರು ಈರುಳ್ಳಿ ಕೂಡ ಹಾಕ್ಕೋಬೋದು. ಸೊ ಇದಕ್ಕೆ ನಾವೀಗ ಅರಿಶಿಣದ ಪುಡಿ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು ಈಗ ಇದಕ್ಕೆ ಸ್ವಲ್ಪ ಲೈಟ್ ಉಪ್ಪು ಹಾಕ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಂದರೆ ಆವಾಗಲೂ ಉಪ್ಪು ಹಾಕಿದ್ದೀವಿ ಟೊಮೆಟೊಗೆ.
ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಹಾಕೊಳ್ಳೋಣಂತೆ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲೆ ನಾನು ಪಾಟಲ್ಲಿ ಬೆಳೆದಿದ್ದೀನಲ್ಲ, ಇದನ್ನು ಒಂದು ಎಲೆ ಹಾಕ್ಬಿಟ್ರೆ ಮನೆಯೆಲ್ಲ ಘಮ್ ಅಂತ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಘಮ್ ಅಂತ ಬರ್ತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ಇದು ಫ್ರೈ ಆದ ತಕ್ಷಣವೇ ಈಗ ನಾನು ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಐರನ್ ನಮಗೆ ಸಿಗೋದೇ ಇದರಿಂದ. ಲೇಡೀಸಿಗೆ ನಮಗೆ ಈ ಪಾಲಕ್ ಸೊಪ್ಪು ಬೇಕೇ ಬೇಕು. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ರೊಟ್ಟಿಗೆ, ಗ್ರೇವಿಗೆ, ಪ್ರತಿಯೊಂದಕ್ಕೂ ಪಾಲಕನ್ನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಹೋಗಿ, ತುಂಬ ಒಳ್ಳೆಯದು. ನಾನು ಕೂಡ ತುಂಬ ಯೂಸ್ ಮಾಡ್ತೀನಿ. ಈ ರೊಟ್ಟಿ ಏನೇ ಮಾಡಲಿ ಸ್ವಲ್ಪ ಪಾಲಕ್ಕಂತೂ ಹಾಕಿ ಹಾಕ್ತೀನಿ. ಅದ್ರ ಜೊತೆಗೆ ನುಗ್ಗೆಕಾಯಿ ಸೊಪ್ಪನ್ನು ಒಣಗಿಸಿ ಪೌಡ್ರನ್ನು ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಪೌಡ್ರನ್ನು ಕೂಡ ಒಂದೊಂದು ಸ್ಪೂನ್ ಎಲ್ಲದಕ್ಕೂ ಆ್ಯಡ್ ಮಾಡ್ತಾ ಇರ್ತೀನಿ. ದೋಸೆ ಹಿಟ್ಟಿಗೆ, ರೊಟ್ಟಿಗೆ, ಪ್ರತಿಯೊಂದಕ್ಕೂ ಆ್ಯಡ್ ಮಾಡ್ತಾ ಇರ್ತೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಫ್ರೈ ಆದ ತಕ್ಷಣವೇ ನಾವು ಏನು ಮಾಡೋದು ಅಂತ ಹೇಳ್ತೀನಿ. ಪೌಡರ್ನ ಆ್ಯಡ್ ಮಾಡಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ. ಸೊ ಈಗ ನಾನು ಇದಕ್ಕೆ ಖಾರದ ಪುಡಿ 1 ಸ್ಪೂನ್ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಗರಂ ಮಸಾಲಾನು ಕೂಡ ಹಾಕ್ಬಿಡೋಣ ಈಗ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ. ಸೊ ಇದು ಫ್ರೈ ಆದ ತಕ್ಷಣವೇ ನಾವು ರುಬ್ಕೊಂಡಿರೋದು ಮಸಾಲೆ ಇದೆಯಲ್ಲ ಅದನ್ನು ಹಾಕೋಣಂತೆ. ಇದು ಫ್ರೈ ಆಗಲಿ ಈಗ. ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ. ಸೊ ಈಗ ನಾವೇನು ರುಬ್ಕೊಂಡಿದ್ವಿ ಆ ಮಸಾಲೆನ ಹಾಕ್ತಾ ಇದ್ದೀನಿ. ಟೊಮೆಟೊ, ಮೆಣಸಿನ್ಕಾಯಿ, ಕಾಜು ಎಲ್ಲ ನಾವು ರುಬ್ಕೊಂಡಿದ್ವಲ್ಲ, ಸೊ ಅದನ್ನು ಈಗ ಹಾಕಿದ್ದೀನಿ. ಈಗ ಇದನ್ನು ಹೊಂದಿಸ್ಬಿಟ್ಟು ಹಾಗೆ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡಿದ್ದೀನಿ ಈಗ. ಸೊ ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಈಗ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಉಪ್ಪು ಕೂಡ ಹಾಕಿದ್ದೀವಿ. ಆಮೇಲೆ ಇದಕ್ಕೆ ಎಷ್ಟು ಬೇಕು ಏನು ಅಂತ ನೋಡ್ಕೊಳ್ಳೋಣ. ಸೊ ಈಗ ಇದು 1 ರೌಂಡು ಕುದೀಲಿ. ಈಗ ಕುದೀತಾ ಇದೆ. ಈಗ ನಾನು ಪನ್ನೀರ್ ಗ್ರೇಟ್ ಮಾಡಿದ್ವಲ್ಲ ಅದನ್ನು ಹಾಕೋಣ. ಈಗ ಇದನ್ನೆಲ್ಲ ಕ್ಲೀನಾಗಿ ಹೊಂದಿಸ್ಬಿಟ್ಟು ಇನ್ನೊಂದು ರೌಂಡ್ ಕುದೀಲಿ ಇದು. ಸೊ ನಾವು ಹೇಗೆ ಒಂದು ಸತಿ ನಾವು ಅಡುಗೆ ಮಾಡುವಾಗ ತುಂಬ ಪ್ರೀತಿಯಿಂದ ಮಾಡಬೇಕು. ಪ್ರತಿಯೊಂದೂ ಇಷ್ಟಪಟ್ಟು ಮಾಡಿದರೆ ಶ್ಯೂರ್ ಆ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಂತೂ ಯಾವತ್ತೂ ಗಮನದಲ್ಲಿ ಇಟ್ಕೊಳ್ಳಿ ಅಡುಗೆ ಮಾಡೋರು ನಾವು. ಸೊ ಹೇಗೆ ಅಂದರೆ ತುಂಬ ಪ್ರೀತಿಯಿಂದ ಎಲ್ಲರೂ ತಿನ್ನಲಿ ಅನ್ನೋ ಥರ ಮನಸ್ಸಿಟ್ಕೊಂಡು ನಾವು ಮಾಡಿದ್ರೆ ಆ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ನಾನು ಹಾಗೆ ಪಾಲಿಸ್ತಿದ್ದೀನಿ ನಾನು ಕೂಡ. ನನಗೂ ಅದೊಂದು ಭಾಳ ಇಷ್ಟ. ಅಡುಗೆ ಮಾಡುವಾಗ ನಾನು ತುಂಬ ಇಷ್ಟಪಟ್ಟು ಮಾಡೋದ್ರಿಂದ ಆ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದು 1 ರೌಂಡ್ ಕುದೀಲಿ. ಕುದಿದ ತಕ್ಷಣ ನಾನು ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಕಸೂರಿ ಮೇಥಿ ಹಾಕೋಣ. ಕಸೂರಿ ಮೇಥಿ ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕೋ ಮುಂಚೆ ಕ್ರೀಮ್ ಹಾಕ್ತಿರ್ತೀನಿ. ಸೊ ಈಗ ನಾನು ಕ್ರೀಮ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಸೊ ಆ ಕ್ರೀಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಗ್ರೇವಿ ತುಂಬ ರಿಚಾಗಿ ಬರುತ್ತೆ ಇದು ನಾವು ಕ್ರೀಮ್ ಹಾಕೋದ್ರಿಂದ. ಸೊ ನೋಡಿ ಕಲರ್ ಗೊತ್ತಾಗ್ಬೋದು ನಿಮಗೆ. ಈಗ ಡಾಬಾ ಸ್ಟೈಲ್ ಥರ ಪನ್ನೀರ್ ಗ್ರೇವಿ ಆಯಿತು ನಮಗೆ. ಸೂಪರಾಗಿ ಬಂದಿದೆ, ವೆರಿ ಟೇಸ್ಟಿ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಪೂರಿನಾರು ಮಾಡ್ಕೋಬೋದು. ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಲಾಸ್ಟ್ಗೆ ಈ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆಂದ ಅನಿಸುತ್ತೆ. ಫುಡ್ಡು ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಹಾಗಿದೆ. ಈಗ ಇದು ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ಕೊಡ್ತಾರೆ ಗೊತ್ತಾ. ನಾವು ಡಾಬಾ ಸ್ಟೈಲಲ್ಲಿ ಅಂದರೆ ಹೊರಗಡೆ ಹೋದಾಗ ತಿನ್ನಲಿಕ್ಕೆ ಅವರು ಒಂದು ಸಣ್ಣ ಬಾಣಲಿಲಿ ಹಾಕಿ ಕೊಡ್ತಾರೆ. ವಾವ್ ಅಂತ ನಾವು ಖುಷಿಯಾಗಿ ತಿಂತೀವಿ. ಸೊ ನಾನು ತೋರಿಸ್ಕೊಟ್ಟಿದ್ದೀನಿ ಮನೇಲಿ ಇದನ್ನು ಹೇಗೆ ಮಾಡೋದು ಅಂತ. ನೀವು ಕೂಡ ಇದನ್ನು ಮಾಡ್ಕೊಳ್ಳಿ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಹೇಗೆ ಮಾಡೋದು ಹರಿಯಾಲಿ ಪಾಲಕ್ ಪನ್ನೀರ್. ಸೊ ತೋರಿಸ್ಕೊಟ್ಟಿದ್ದೀನಿ, ತುಂಬ ರಿಚಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿತ್ ಪುಲ್ಕಾ ಜೊತೆಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಒಂದು ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ ನೋಡೋಣ. ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಈರುಳ್ಳಿ ಯೂಸ್ ಮಾಡೋದು ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ನೀವು ಹೀಗೆ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಸಾತ್ವಿಕ
ಫುಡ್ ಅಂತೂ ಕೂಡ ಹಾಗೆ ಆಗುತ್ತೆ. ಸೊ ಹಾಗಾಗಿ ಈರುಳ್ಳಿ ಯೂಸ್ ಮಾಡೋರು ಈರುಳ್ಳಿ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಹಾಗೆ ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ. ಪನ್ನೀರಿಂದಲೇ ನಾನು ಡಿಫ್ರೆಂಟ್ ಐಟಮ್ಸ್, ಅದರಲ್ಲಿ ಈಗ ನಾನು ಮಾಡಿರೋದ್ರಲ್ಲಿ ಇದು 3ನೇ ಐಟಮು. ಹಾಗೆ ಇನ್ನೂ ಡಿಫ್ರೆಂಟಾಗಿದೆ, ಅದೇ ಥರದಲ್ಲಿ ಒಂದೊಂದೇ ಡಿಶ್ ನಾನು ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಅದನ್ನು ಟ್ರೈ ಮಾಡ್ತೀರಾ ಅಂತ ನಂಬಿದ್ದೀನಿ. ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ಇನ್ನೊಂದು ಸಾರಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ನಾನು ಹೊಸ ಡಿಶ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.